ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 21, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂಥ ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಅಂತ RRP ಪ್ಲಸ್ ಮಾಡೆಲ್ಸ್ಗಳನ್ನು ಸ್ಟಾರ್ಟ್ ಮಾಡಲಿದ್ದಾರೆ. 26ನೇ ತಾರೀಕಿನಂದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. UPSC ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಸಿಲೆಬಸ್ನ ಕವರೇಜ್ ಮಾಡ್ತಾರೆ. ಡೈಲಿ ಬೇಸಿಸ್ ಮೇಲೆ ಟೆಸ್ಟ್ಗಳನ್ನು ಸಹ ಕೊಡುವಂಥದ್ದಾಗಿರ್ಬೋದು. ಇದಕ್ಕೆ ರಿಲೆವೆಂಟ್ ಆಗಿರ್ತಕ್ಕಂಥ ಮಟೀರಿಯಲ್ನು ಸಹ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಆಗಬೇಕು ಅನ್ನುವಂತಹ ಇಚ್ಛೆ ನಿಮಗಿದ್ರೆ 9121412929 ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಸೊ ಅಲ್ಲಿ ನಿಮಗೆ ಸರಿಯಾದಂತಹ ಮಾಹಿತಿಯನ್ನು ಡೀಟೇಲ್ ಆಗಿ ಪ್ರೊವೈಡ್ ಮಾಡ್ತಾರೆ. ಸಿಲೆಬಸ್ ಯಾವ ರೀತಿ ಕವರ್ ಆಗುತ್ತೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಶೆಡ್ಯೂಲ್ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇವತ್ತಿನ ಒಂದು ಚರ್ಚೆಯ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳುವಂಥದ್ದಾದರೆ, ಗವರ್ನರ್ ಅಲ್ಟರ್ಡ್ ಪಾಲಿಸಿ ಸ್ಪೀಚ್ ಇನ್ ಅಸೆಂಬ್ಲಿ ಸೇಸ್ ಕೇರಳ CM, ಹಾಗೂ ಗವರ್ನರ್ ರೆಫ್ಯೂಸಸ್ ಟು ರೀಡ್ ದ ಕಸ್ಟಮರಿ ಸ್ಪೀಚ್ ಇನ್ ತಮಿಳುನಾಡು ಹೌಸ್. ಈ ಎರಡೂ ಇಶ್ಯೂ ಸಹ ನಮಗೆ GS ಪೇಪರ್ 2 ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಕೇರಳದಲ್ಲಾಗಿರ್ಬೋದು, ತಮಿಳುನಾಡಲ್ಲಾಗಿರ್ಬೋದು, ಗವರ್ನರ್ ಅವರು ತಮಗೆ ಸಂವಿಧಾನಾತ್ಮಕವಾಗಿ ಏನು ಒಂದು ಫಂಕ್ಷನನ್ನು ಕೊಟ್ಟಿದ್ರು ಅದನ್ನು ವೈಲೇಟ್ ಮಾಡಿದ್ದಾರೆ ಅಂತಲೇ ಗಮನಿಸ್ಬೋದು. ಸಂವಿಧಾನಾತ್ಮಕವಾಗಿ ಕೆಲವೊಂದಿಷ್ಟು ಒಕೇಶನಲ್ಲಿ ಗವರ್ನರ್ ಅವರು ಅಡ್ರೆಸ್ ಮಾಡಬೇಕಾಗತ್ತೆ. ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಅಸೆಂಬ್ಲಿಯಲ್ಲಿ ಅಡ್ರೆಸ್ ಮಾಡ್ತಕ್ಕಂಥ ಒಂದು ಸಂದರ್ಭದ ಅಡಿನಲ್ಲಿ ಕ್ಯಾಬಿನೆಟ್ ಒಂದು ಸ್ಪೀಚನ್ನು ಕೊಟ್ಟಿರುತ್ತೆ. ಆ ಸ್ಪೀಚನ್ನು ಇವರು ಸರಿಯಾಗಿ ಎಕ್ಸಾಕ್ಟ್ಲಿ ಏನಿದೆ ಅಂತ ಹೇಳಿಲ್ಲ, ಅಲ್ಟ್ರೇಷನನ್ನು ಮಾಡಿರೋದಾಗಿ ನಾವು ಕೇರಳದಲ್ಲಿರುವಂಥ ಗವರ್ನರ್ ಅವರ ಆ್ಯಕ್ಷನ್ನ ತೆಗೆದುಕೊಳ್ಬೋದು. ಈವನ್ ತಮಿಳುನಾಡಲ್ಲಿಯೂ ಸಹ ಈ ಒಂದು ಸ್ಪೀಚ್ಗೆ ಸಂಬಂಧಪಟ್ಟಂತೆ ಅವರು ರಿಜೆಕ್ಟ್ ಮಾಡಿದ್ದಾರೆ, ಏನು ಮಾಡದೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ನಮಗೆ ಸಂವಿಧಾನಾತ್ಮಕವಾಗಿ ಏನೇನು ಪ್ರೊವಿಷನ್ ಇದೆ ಅಂತ ಕನೆಕ್ಟ್ ಮಾಡಬೇಕು. ಆರ್ಟಿಕಲ್ 176 ನಮಗಿಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನರ್ ಅವರು ಅಂದರೆ ರಾಜ್ಯಪಾಲರು ಏನು ಮಾಡಬೇಕಾಗತ್ತೆ, 2 ಸಂದರ್ಭದಲ್ಲಿ ಅಡ್ರೆಸ್ಸನ್ನು ಮಾಡಬೇಕು. ಯಾವಾಗ ಜನರಲ್ ಎಲೆಕ್ಷನ್ ಆಗಿರುತ್ತಲ್ಲ ಆ ಒಂದು ಹಂತದಲ್ಲಿ ಫಸ್ಟ್ ಸೆಷನನ್ನು ಅವರು ಅಡ್ರೆಸ್ ಮಾಡಬೇಕಾಗತ್ತೆ. ಓಕೆ, ಹೊಸದಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ಒಂದು ಸರ್ಕಾರ ಫಸ್ಟ್ ಟೈಮ್ ಮೀಟಿಂಗನ್ನು ಮಾಡ್ತಿರುತ್ತಲ್ಲ, ಈ ಒಂದು ಫಸ್ಟ್ ಮೀಟನ್ನು ಅಡ್ರೆಸ್ ಮಾಡತಕ್ಕಂತಹ ಕಾರ್ಯ ರಾಜ್ಯಪಾಲರದಾಗಿರುತ್ತೆ. ಇದರಿಂದ ಆ ಸರ್ಕಾರ ಯಾವ ರೀತಿಯಾದಂತಹ ಒಂದು ಪಾಲಿಸಿಯನ್ನು ತರುತ್ತೆ, ಅವರ ಒಂದು ಪಾಲಿಸಿ ಅಜೆಂಡಾ ಏನಿದೆ ಅನ್ನುವಂಥದ್ದು ಆ ಅಡ್ರೆಸ್ಸಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಪ್ರಪ್ರಥಮವಾಗಿ ಯಾವಾಗ ಎಲೆಕ್ಟ್ ಆಗಿರುತ್ತಲ್ಲ ಆ ಒಂದು ಹಂತದಲ್ಲಿ. ಇದಾದಮೇಲೆ ಎರಡನೇ ಸಂದರ್ಭ ಏನಂತಂದರೆ, ಪ್ರತಿ ವರ್ಷ ಕ್ಯಾಲೆಂಡರ್ ಇಯರ್ ಅಂತ ನೋಡಿದಾಗ ಫಸ್ಟ್ ಸೆಷನನ್ನು ಗವರ್ನರ್ ಅವರು ಅಡ್ರೆಸ್ ಮಾಡಬೇಕಾಗತ್ತೆ. ಹಾಗಾಗಿ ಜನರಲಿ ಬಜೆಟ್ ಸೆಷನ್ ಫಸ್ಟ್ ಸೆಷನ್ ಇರುತ್ತೆ. ಈ ಒಂದು ಸೆಷನನ್ನು ಅಡ್ರೆಸ್ ಮಾಡೋದ್ರಲ್ಲಿ ಗವರ್ನರ್ ಅವರೊಂದು ಕಾರ್ಯವನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜನರಲಿ ಈ ಒಂದು ಸ್ಪೀಚನ್ನು ಯಾರು ರೆಡಿ ಮಾಡಿರ್ತಾರೆ, ಸ್ಟೇಟ್ ಕ್ಯಾಬಿನೆಟು ಸ್ಪೀಚನ್ನು ಕಂಪ್ಲೀಟಾಗಿ ರೆಡಿ ಮಾಡಿರುತ್ತೆ. ಇದರಿಂದ ಅವ್ರ ಪಾಲಿಸಿ ಏನಿದೆ, ಸರ್ಕಾರದ ಒಂದು ಅಜೆಂಡಾ ಯಾವ ರೀತಿಯಾಗಿದೆ ಅಂತ ಕಂಪ್ಲೀಟಾಗಿ ಅದರಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇದು ಗವರ್ನರ್ ಅವರ ಒಂದು ಪರ್ಸ್ನಲ್ ವ್ಯೂ ಅಂತ ನಾವು ನೋಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಸರ್ಕಾರದ ಒಂದು ಪಾಲಿಸಿಯನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ಸ್ಪೀಚ್ ಅಂತಲೇ ಹೇಳ್ಬೋದು. ಗವರ್ನರ್ ಅವರು ಇದನ್ನು ಓದಬೇಕು, ಅಲ್ಲಿ ಆ ಒಂದು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ. ಇದಾದ ಮೇಲೆ ಏನು ಮಾಡ್ತಾರೆ, ಅವರು ಅಡ್ರೆಸ್ ಮಾಡಿದ ಆದಮೇಲೆ ಮೋಷನ್ ಆಫ್ ಥ್ಯಾಂಕ್ಸನ್ನು ಫಾಲೋ ಮಾಡ್ತಾರೆ. ಪಾರ್ಲಿಮೆಂಟ್ ಅಂತ ಬಂದಾಗ ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ, ಇಲ್ಲಿ ರಾಜ್ಯಪಾಲರು ಮಾಡೋದನ್ನು ನೋಡ್ಬೋದು. ಮೋಷನ್ ಆಫ್ ಥ್ಯಾಂಕ್ಸನ್ನು ಲೆಜಿಸ್ಲೇಚರಲ್ಲಿ ಪಾಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೋಷನ್ ಆಫ್ ಥ್ಯಾಂಕ್ಸ್ ಕಂಪಲ್ಸರಿ ಎಸ್ ಅನ್ನಲೇಬೇಕೆಲ್ಲರೂ, ಇಲ್ಲಂತಂದರೆ ಅದು ಸರ್ಕಾರದ ಒಂದು ಡಿಫೀಟ್ ಆಗಿಯೂ ಸಹ ಕನ್ವರ್ಟ್ ಆಗೋದನ್ನು ನಾವು ನೋಡ್ಬೋದು. ಈ ಒಂದು ಹಂತದಲ್ಲಿ MLAಸ್ಗಳ ಒಂದು ಡಿಬೇಟು ಸಹ ನಡೆಯುತ್ತೆ. ಅವ್ರ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಸರ್ಕಾರನೂ ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ರಿಪ್ಲೈನ ಕೊಡುತ್ತೆ. ಸೊ ಎಲ್ಲರೂ ಸಹ ಒಂದು ಒಮ್ಮತದಿಂದ ಆ ಒಂದು ಸ್ಪೀಚನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಡಿಫೀಟ್ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿರುವಂಥ ಪಾಯಿಂಟ್ ಏನಂತಂದರೆ, ಗವರ್ನರ್ ಅವರು ಯಾವುದೇ ರೀತಿಯಾಗಿ ಅವ್ರು ಕೊಟ್ಟಿರುವಂಥ ಒಂದು ಸ್ಪೀಚನ್ನು ಅಲ್ಟ್ರೇಷನ್ ಮಾಡುವಂಥದ್ದಾಗಿರ್ಬೋದು, ಒಮಿಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೊ ಏನೇ ಒಂದು ಕಂಟೆಂಟನ್ನು ಆ್ಯಡ್ ಮಾಡುವಂಥದ್ದಾಗಿರ್ಬೋದು. ಸೊ ಇದು ಅವರ ಒಂದು ಪರ್ಸ್ನಲ್ ವ್ಯೂವನ್ನು ಕೊಡುವಂಥದ್ದಿಲ್ಲ. ಬಿಕಾಸ್ ಇಲ್ಲಿ ಗವರ್ನರ್ ಅವರು ಏನೇ ಚೇಂಜಸ್ ಮಾಡಿದರೂ ಸಹ ಅವರ ಒಂದು ಪ್ರೈವೇಟ್ ವ್ಯೂವನ್ನು ಅಥವಾ ಪರ್ಸ್ನಲ್ ವ್ಯೂವನ್ನಲ್ಲಿ ಹಾಕಿದ್ದಾರೆ ಅಂತಂದರೆ ಸೊ ಇದು ಅವರ ಒಂದು ಆಸ್ಪೆಕ್ಟನ್ನು ಎಕ್ಸ್ಪ್ರೆಸ್ ಮಾಡ್ದಂಗೆ ಆಗುತ್ತೆ, ಹೊರತಾಗಿ ಸರ್ಕಾರದ ಒಂದು ಪಾಲಿಸಿ ಯಾವ ರೀತಿಯಾಗಿದೆ ಅಂತ ಅಡ್ರೆಸ್ ಮಾಡ್ದಂಗೆ ಆಗೋದಿಲ್ಲ. ಸೊ ಇಲ್ಲಿ ನೆಕ್ಸ್ಟು ಅಸೆಂಬ್ಲಿ ಸಹ ಪಾಸ್ ಮಾಡಬೇಕಲ್ಲ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ಈ ಒಂದು ಹಂತದಲ್ಲಿ ಗವರ್ನೆನ್ಸ್ನ ಆಧಾರದ ಮೇಲೆ ನಾವಿಲ್ಲಿ ಕನೆಕ್ಟ್ ಮಾಡಬೇಕು. ಇದಷ್ಟೇ ಅಲ್ಲ, ಈ ಗವರ್ನರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಂಟ್ರವರ್ಷಿಯಲ್ ಇಶ್ಯೂಸ್ಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ.
ಓಕೆ, ಇವಾಗ ನಾವು ನೋಡಿದ್ವಿ ಕೇರಳದಲ್ಲಿ ಒಂದು ಸ್ಪೀಚ್ಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿರ್ತಕ್ಕಂಥ ಒಂದು ಸ್ಪೀಚಲ್ಲಿ ಅಲ್ಟ್ರೇಷನನ್ನು ಮಾಡಿದ್ದಾರೆ ಒಂದೆಡೆ, ಇನ್ನೊಂದೆಡೆ ರೆಫ್ಯೂಸನ್ನು ಮಾಡಿದ್ದಾರೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಗವರ್ನರ್ ಅವರು ಈ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಪ್ರೋಸೆಸ್ ನಡಿನಲ್ಲಿ ಅಲ್ಟ್ರೇಷನನ್ನು ಮಾಡ್ತಾ ಇದ್ದಾರೆ ಅಂತ ನಮಗಿಲ್ಲಿ ಕ್ಲಿಯರ್ ಆಯಿತು. ಆರ್ಟಿಕಲ್ 176 ಅವರಿಗಿರ್ತಕ್ಕಂಥ ಒಂದು ಪ್ರೊವಿಷನನ್ನು ನಾವು ನೋಡಿದ್ವಿ. ಇದರೊಂದಿಗೆ ರಾಜ್ಯಪಾಲರಿಗೆ ಸಂಬಂಧಪಟ್ಟಂಥ ಇನ್ನೊಂದು ಚಾಲೆಂಜ್ ಅಂತಂದರೆ ಬಿಲ್ಲನ್ನು ಅಸೆಂಟ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಬಿಲ್ಗಳನ್ನು ಅಸೆಂಟ್ ಮಾಡಿದಾಗ ಅದು ಆ್ಯಕ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಸ್ಟೇಟ್ ಲೆವೆಲಲ್ಲಿ ಬಿಲ್ ಪಾಸ್ ಮಾಡಿದ್ರೂ ಸಹ ಪೆಂಡಿಂಗ್ ಇಡ್ತಾ ಇರುವಂಥ ಎಕ್ಸಾಂಪಲ್ಸ್ಗಳನ್ನು ಸಹ ನಾವು ಕಾಣ್ಬೋದು. ಇದರಿಂದ ಒಂದು ಪೊಲಿಟಿಕಲ್ ಅಬ್ಸ್ಟ್ರಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟು ಸಹ ಒಂದು ಡೈರೆಕ್ಷನನ್ನು ನೀಡಿದರೆ, ಒಂದು ಟೈಮ್ ಲಿಮಿಟೇಷನನ್ನು ಕೊಡಬೇಕು, ಆ ಒಂದು ಬಿಲ್ಗೆ ಸಂಬಂಧಪಟ್ಟಂತಹ ಫೇಟನ್ನು ಡಿಸೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟೈಮ್ ಲೈನನ್ನು ಸಹ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂಥ ಇಶ್ಯೂ ನಾವು ಆಲ್ರೆಡಿ ನೋಡಿದ್ದೀವಿ. ಗವರ್ನರ್ ಅವರು ಬಿಲ್ಲನ್ನು ಅಸೆಂಟ್ ಕೊಡದೆ ಪೆಂಡಿಂಗ್ ಇಡ್ತಾರೆ ಅಥವಾ ಪ್ರೆಸಿಡೆಂಟ್ ಅವರಿಗೆ ಒಂದು ರಿಸರ್ವ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಇದರಿಂದ ಇಲ್ಲಿರುವಂಥ ಬೇಸಿಕ್ ಕ್ವಶನ್ ಅಂತಂದರೆ ಸೆಂಟರ್ ಹಾಗೂ ಸ್ಟೇಟ್ ಮಧ್ಯೆ ಇರತಕ್ಕಂಥ ಒಂದು ಫ್ರಿಕ್ಷನನ್ನು ಕಾಣ್ಬೋದು. ಗವರ್ನರ್ ಅವರ ಒಂದು ಆ್ಯಕ್ಷನ್ನಿಂದಾಗಿ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಮಧ್ಯೆ ಫ್ರಿಕ್ಷನ್ ಕ್ರಿಯೇಟ್ ಆಗಿದೆ. ಬಿಕಾಸ್ ಗವರ್ನರ್ ಅವರ ಒಂದು ಆ್ಯಕ್ಷನ್ ನೋಡಿ, ಲಾ ಮೇಕಿಂಗ್ ಪ್ರೊಸೆಸ್ ನಡಿನಲ್ಲಿ ಅವರು ಇಂಟರ್ಫಿಯರ್ ಆಗ್ತಾ ಇದ್ದಾರಾ, ಬಿಲ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಹರ್ಡಲನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಲಾ ಮೇಕಿಂಗ್ ಪ್ರೊಸೆಸ್ಸು ಡಿಲೇ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ, ರೀಸೆಂಟ್ಲಿ ವೈಸ್ ಚಾನ್ಸಲರ್ನವ್ರನ್ನ ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಟೇಟ್ಗಳಲ್ಲಿ ಒಂದು ಇರತಕ್ಕಂತಹ ಕಾನ್ಫ್ಲಿಕ್ಟ್ ಕಂಡೀಷನನ್ನು ನೋಡ್ಬೋದು. ಗವರ್ನರು ರೆಸ್ಪಾನ್ಸ್ ಮಾಡದೇ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ಎಜುಕೇಷನ್ ಹಂತದಲ್ಲಿ ಅಥವಾ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಯೂನಿವರ್ಸಿಟೀಸ್ ನಡಿನಲ್ಲಿ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ ಗವರ್ನರ್ ಅವರ ಒಂದು ಇಂಟರ್ಫಿಯರೆನ್ಸನ್ನು ಕಾಣ್ಬೋದು. ಸೊ ಇಲ್ಲಿ ಪಬ್ಲಿಕ್ ಪಾಲಿಸಿ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದಾಗ ಅವರು ಟೂ ಮಚ್ ಅಡ್ಮಿನಿಸ್ಟ್ರೇಷನ್ ನಡಿನಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಇಲ್ಲಿ ನೋಡಿ ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಟ್ರೇಷನ್ ಮಾಡಿದಾಗ ಏನು ಅನಿಸುತ್ತೆ, ಅವರ ಒಂದು V1 ಇಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಸ್ಟೇಟು ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡನ್ನು ಮಾಡ್ತಾ ಇದೆ. ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಸಂವಿಧಾನಾತ್ಮಕವಾಗಿರುವಂಥ ಒಂದು ಬೌಂಡ್ರೀಸನ್ನು ನಾವು ಇಲ್ಲಿ ಫಾಲೋ ಅಪ್ ಮಾಡಬೇಕು, ಟೈಮ್ ಲಿಮಿಟೇಷನನ್ನು ಕೊಡಬೇಕು ವೆನ್ ಇಟ್ ಕಮ್ಸ್ ಟು ದಿ ಅಸೆಂಟಿಂಗ್ ದ ಬಿಲ್ ಅಂತಲೂ ಸಹ ಅವರು ಹೋಗಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗಮನ ಹರಿಸ್ಬೋದು. ಅಷ್ಟೇ ಅಲ್ಲದೆ ಸರ್ವೋಚ್ಚ ನ್ಯಾಯಾಲಯ ಹಲವು ತೀರ್ಪುಗಳ ಮುಖಾಂತರ 1974 ಶಮ್ಶೇರ್ ಸಿಂಗ್ ಕೇಸ್ ನಡಿನಲ್ಲೂ ಸಹ ಗವರ್ನರ್ ಅವರ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇವರು ಏಡ್ ಆ್ಯಂಡ್ ಅಡ್ವೈಸ್ನ ಮುಖಾಂತರ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಪರ್ಸ್ನಲ್ ವಿಸ್ಡಮ್ಗೆ ಇದು ಈಕ್ವಲ್ ಅಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಏಡ್ ಆ್ಯಂಡ್ ಅಡ್ವೈಸನ್ನು ಎತ್ತಿ ಹಿಡಿದಿರ್ತಕ್ಕಂಥ ಒಂದು ಕೇಸ್ ಆಗಿರ್ಬೋದು. ಈವನ್ 1994 SR ಬೊಮ್ಮಾಯಿ ಕೇಸ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೆಡ್ರಲಿಸಮ್ ಅಂತ ಬಂದಾಗ ಫೇಟನ್ನೇ ಬದಲಾಯಿಸಿರುವಂಥ ಒಂದು ಕೇಸ್ ಅಂತಲೇ ಹೇಳ್ಬೋದು. ಗವರ್ನರ್ ಅವರೊಂದು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಜುಡಿಷಿಯಲ್ ರಿವ್ಯೂಗೆ ಇದು ಸಬ್ಜೆಕ್ಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. 2016 ಇರ್ತಕ್ಕಂತಹ ರೀಸೆಂಟ್ ನಬಮ್ ರೇಬಿಯಾ ಕೇಸ್. ಸೊ ಈ ನಬಮ್ ರೇಬಿಯಾ ಕೇಸ್ ನಡಿನಲ್ಲೂ ಸಹ ರಾಜ್ಯಪಾಲರು ಯಾವುದೇ ರೀತಿಯಾಗಿ ಡೇ ಟು ಡೇ ಬೇಸಿಸ್ ಮೇಲೆ ನಡೀತಾ ಇರುವಂಥ ಒಂದು ಆಡಳಿತಾತ್ಮಕ ಕಾರ್ಯದಲ್ಲಿ ತಲೆದೂಗಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ 2016 ಇರುವಂಥ ಒಂದು ತೀರ್ಪನ್ನು ಗಮನ ಹರಿಸ್ಬೋದು. ಇವೆಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ವೆನ್ ಇಟ್ ಕಮ್ಸ್ ಟು ದಿ ಗವರ್ನರ್ಸ್ ಆ್ಯಕ್ಷನ್. ನೀವು ಇಲ್ಲಿ ಕೇಳ್ಬೋದು, ರಾಜ್ಯಪಾಲರಿಗೆ ಯಾವುದೇ ರೀತಿಯಂಥ ಡಿಸ್ಕ್ರಿಷನರಿ ಪವರ್ ಇಲ್ವಾ, ಯಾವಾಗಲೂ ಕ್ಯಾಬಿನೆಟ್ ಅಥವಾ ಸರ್ಕಾರ ಹೇಳ್ದಂಗೆ ಇವರು ಕೆಲಸ ಮಾಡಬೇಕಾ ಅಂತ. ಸಂವಿಧಾನದಲ್ಲಿ ಕೆಲವು ಸಿಚುವೇಷನಲ್ಲಿ ಅವರು ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡಬಹುದು. CM ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ಲಿಯರ್ ಮೆಜಾರಿಟಿ ಇಲ್ಲ ಅಂತಂದರೆ ಅವರು ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡಬಹುದು. ಪ್ರೆಸಿಡೆನ್ಷಿಯಲ್ ರೂಲನ್ನು ರೆಕಮೆಂಡೇಷನ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡ್ಬೋದು. ಹಾಗೂ ಕೆಲವು ಬಿಲ್ಸ್ಗಳನ್ನು ಅವರು ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. 5th ಶೆಡ್ಯೂಲ್ ನಡಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಡಿಸ್ಕ್ರಿಷನರಿ ಪವರ್ ಇರೋದನ್ನು ನಾವು ನೋಡ್ತಾ ಇದ್ವಿ. ಒಂದು ಟ್ರೈಬಲ್ ಏರಿಯಾಗೆ ಸಂಬಂಧಪಟ್ಟಂಥ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಕ್ರಿಷನರಿ ಪವರನ್ನು ನಾವು ನೋಡ್ತಾ ಇರೋದಾಗಿ ಗಮನ ಹರಿಸ್ಬೋದು. ಸೊ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಇವರು ಮಾಡ್ತಾ ಇರುವಂತಹ ಪ್ರಸ್ತುತವಾಗಿರುವ ಆ್ಯಕ್ಷನ್ಸ್ಗಳನ್ನು ನೋಡೋದಾದರೆ ಗವರ್ನರ್ ಅವರು ಟೂ ಮಚ್ ಸರ್ಕಾರದ ಒಂದು ಆಡಳಿತದಲ್ಲಿ ಇಂಟರ್ಫಿಯರ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಹಾಗಾಗಿ ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಪಂಜಾಬ್ ಸರ್ಕಾರದ ಅಡಿಯಲ್ಲಿ ಅಸಮಾನತೆ ಇರೋದನ್ನು ನಾವು ಗಮನ ಹರಿಸ್ಬೋದು. ಪ್ರಸ್ತುತವಾಗಿ ಏನು ಇಶ್ಯೂ ಇದೆ, ಗವರ್ನರ್ಗೆ ಸಂಬಂಧಪಟ್ಟಂತಹ ಒಂದು ಸ್ಥಿತಿಗತಿಗಳನ್ನು, ಅವ್ರಿಗೆ ಸಂಬಂಧಪಟ್ಟಂತಹ ಆಸ್ಪೆಕ್ಟನ್ನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಾವು ನೋಡಬೇಕಾಗುತ್ತೆ.
ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳೋದಾದರೆ, ಗವರ್ನರ್ ಆಗಬೇಕು ಅಂತಂದರೆ ಯಾವ ರೀತಿಯಂಥ ಅರ್ಹತೆಯನ್ನು ಅವರು ಪಡೆದುಕೊಂಡಿರಬೇಕು, ಯಾರು ಅಪಾಯಿಂಟ್ ಮಾಡ್ತಾರೆ ಹಾಗೂ ಅವ್ರಿಗಿರುವಂತಹ ಅರ್ಹತೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಬ್ರಿಡ್ಜಿಂಗ್ ದ ಗಲ್ಫ್, ಈ ಒಂದು ಇಶ್ಯೂ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ GS ಪೇಪರ್ 2 ನಡೆಯಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, UAE ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅಂತಕ್ಕಂಥವರು ಭಾರತಕ್ಕೆ ವಿಸಿಟ್ ಮಾಡಿರೋದಾಗಿ ಮೋದಿಜಿಯವರೊಂದಿಗೆ ಒಂದು ಡಿಸ್ಕಷನನ್ನು ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ನಾವು ಡಬಲ್ ಬಯಲ್ಯಾಟ್ರಲ್ ಟ್ರೇಡನ್ನು ಅಗ್ರಿ ಆಗಿದ್ದೀವಿ. $200 ಬಿಲಿಯನ್ ಅಷ್ಟು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ $3 ಬಿಲಿಯನ್ ಅಷ್ಟು ಎನರ್ಜಿ ರಿಲೇಟೆಡ್ ಇರತಕ್ಕಂಥ LNG ರಿಲೇಟೆಡ್ ಇರುವಂಥ ಡೀಲನ್ನು ಸಹ ನಾವು ಮಾಡ್ಕೊಂಡಿರುವಂಥದ್ದಾಗಿರ್ಬೋದು. ಗುಜರಾತಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಮುಂದಾಗಿರೋದಾಗಿಯೂ ಸಹ ನಾವು ಗಮನಿಸ್ಬೋದು. ಅಂದರೆ UAE ಒಂದು ನೇತೃತ್ವದಲ್ಲಿ ಇರುವಂಥ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ಗಮನಿಸುವಂಥದ್ದು. ಜೊತೆಗೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ನ ಆಧಾರದ ಮೇಲೂ ಸಹ ನಾವು ಕನೆಕ್ಟನ್ನು ಮಾಡಿದ್ವಿ. ನಿನ್ನೆ ಒಂದು ಡಿಸ್ಕಷನ್ನ ನೋಡಿದರೆ ನಿಮಗೆ ಈ ಒಂದು ಇಶ್ಯೂ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಇಲ್ಲಿರುವಂಥ ಒಂದು ಕನ್ಸರ್ನ್ ಆಥರ್ ಅವರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಇವತ್ತು UAEನೂ ಇಂಪಾರ್ಟೆಂಟ್ ಆಗುತ್ತೆ, ಸೌದಿ ಅರೇಬಿಯಾನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಒದಗಿಸೋದ್ರಲ್ಲಿ ಇಂಪಾರ್ಟೆಂಟ್ಲಿ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕಂಟ್ರೀಸ್ಗಳ ಒಂದು ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ನಮ್ಮೊಂದಿಗೆ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕಂಟ್ರೀಸ್ ನಡಿನಲ್ಲಿ UAEನ ಒಂದು ಪ್ರೆಸೆನ್ಸನ್ನು ಕಾಣ್ತೀವಿ. ಮೆಂಬರ್ ಕಂಟ್ರೀಸ್ಗಳು ಯಾವುದಿದೆ ಅಂತ ನೋಡುವಂಥದ್ದಾದರೆ ಸೌದಿ ಅರೇಬಿಯಾದ ಪ್ರೆಸೆನ್ಸ್ ಆಗಿರ್ಬೋದು, ಕುವೈತ್ನ ಪ್ರೆಸೆನ್ಸ್ ಆಗಿರಬಹುದು, UAEದ ಪ್ರೆಸೆನ್ಸ್, ಖತರ್ ಇದೆ, ಬಹರೇನ್ ಹಾಗೂ ಓಮನ್ನ ಪ್ರೆಸೆನ್ಸನ್ನು ಕಾಣ್ತೀವಿ. 6 ರಾಷ್ಟ್ರಗಳನ್ನು ಒಳಗೊಂಡಂತಹ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಕಂಟ್ರೀಸ್ಗಳನ್ನು ನೋಡ್ಬೋದು. ಇಲ್ಲಿ ನೋಡಿ, ನಾವು UAEಯೊಂದಿಗೆ ಟೈಯನ್ನು ಮಾಡ್ಕೋತಾ ಇದ್ದೀವಿ. ನಿನ್ನೆ ತಾನೇ ಚರ್ಚೆ ಮಾಡಿದ್ವಿ, ಸೌದಿ ಅರೇಬಿಯಾ ಪಾಕ್ ಒಂದಿಗೆ ಒಂದು ಡಿಫೆನ್ಸ್ ಕೋಆಪರೇಷನನ್ನು ಮಾಡ್ತಾ ಇದೆ ಅಂತ. ನಮಗೆ ಇವಾಗ ಸೌದಿ ಅರೇಬಿಯಾನು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ ಈವನ್ ಇಂಡಿಯನ್ಸ್ಗಳು ಈ ಒಂದು ಗಲ್ಫ್ ಕೋಆಪರೇಷನಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದಾರೆ ಅಲ್ವಾ. ಭಾರತೀಯರು ಇರ್ತಕ್ಕಂಥ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ವಿ. ನಿಯರ್ಲಿ 10 ಮಿಲಿಯನ್ ಅಷ್ಟು ಇಂಡಿಯನ್ಸ್ಗಳು ವಾಸವಾಗಿರೋದನ್ನು ನೋಡ್ತಾ ಇದ್ವಿ. ಈ ಒಂದು ಹಂತದಲ್ಲಿ ಕೋಆಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ದ ಡಯಾಸ್ಪೋರಾ ಇಂಟ್ರೆಸ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗೂ ಸಹ ಈ ಕಂಟ್ರೀಸ್ಗಳು ತುಂಬ ಇಂಪಾರ್ಟೆಂಟ್. ಭಾರತಕ್ಕೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ವಿ. ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಆಯಿಲ್ ರಿಲೇಟೆಡ್ ಇರುವಂಥ ಒಂದು ಸಪೋರ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಅಂತ ಬಂದಾಗ ಕನೆಕ್ಟಿವಿಟಿ ಪ್ರಾಜೆಕ್ಟ್ ನಡಿನಲ್ಲಿ ಇರಾನ್ ರಿಲೇಟೆಡ್ ಇರುವಂತೆ ನೋಡ್ತೀವಲ್ವಾ, ಚಬಾರ್ ಪೋರ್ಟ್ ಆಗಿರ್ಬೋದು, ಹಾಗೂ ಇಂಟರ್ನ್ಯಾಷನಲ್ ನಾರ್ತ್ ಆ್ಯಂಡ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇಂಡಿಯನ್ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಗಮನಿಸ್ಬೋದು. ಈ ಒಂದು ಹಂತದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಈ ಆಧಾರದ ಮೇಲೂ ಸಹ ನಮಗೆ ಈ ಒಂದು ಅರೇಬಿಯನ್ ಪೆನಿನ್ಸುಲಾ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸ್ಟ್ರಾಟಜಿಕಲಿ ಭಾರತ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಹೇಳ್ತಾ ಇರೋದು ಇಷ್ಟೇ. ಇವಾಗ ನಾವು UAE ಒಂದಿಗೆ ಡಿಫೆನ್ಸ್ ಕೋಆಪರೇಷನನ್ನು ಅಥವಾ ಟ್ರೇಡ್ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಇದು ಅಲ್ಲಿ ನಡೀತಾ ಇರತಕ್ಕಂತಹ ಒಂದು ರೀಜ್ನಲ್ ರೈವಲರೀಸ್ಗೆ ಕಾಂಟ್ರಿಬ್ಯೂಷನ್ ಮಾಡಬಾರ್ದು ಅಂತ ಭಾರತ ಯಾವುದೇ ರೀತಿಯಾಗಿ ಅಲ್ಲಿರುವಂಥ ಒಂದು ಕದನಗಳಿಗೆ ಜಗಳಗಳಿಗೆ ಸಪೋರ್ಟ್ ಮಾಡುವಂಥದ್ದಲ್ಲ. ತನ್ನ ಇಂಪಾರ್ಟೆನ್ಸ್ ಏನಿದೆ, ಯಾಕೆ ಇಂಪಾರ್ಟೆಂಟಪ್ಪ ನಮಗೆ ಗಲ್ಫ್ ಕಂಟ್ರೀಸ್ಗಳು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ಎಸೆನ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಯಾವುದೇ ರೀತಿ ಅಲ್ಲಿರ್ತಕ್ಕಂಥ ಒಂದು ಅನ್ಸರ್ಟನ್ ಸಿಚುವೇಶನ್ಗೆ ಪಾರ್ಟ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ. ಬಿಕಾಸ್ ಈ ಒಂದು ಡಿಫೆನ್ಸ್ ಕೋಆಪ್ರೇಷನ್ ಸ್ವಲ್ಪ ವೊಲೆಟಾಲಿಟಿಯನ್ನು ಕ್ರಿಯೇಟ್ ಮಾಡ್ಬೋದು ಬಿಕಾಸ್ ಪಾಕ್ನ ಒಂದು ಇನ್ವಾಲ್ವ್ಮೆಂಟ್ನ ಆಧಾರದ ಮೇಲೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗದೇನಂತಂದರೆ ಸೌದಿ ಅರೇಬಿಯಾನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, UAEನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ಭಾರತ ಇವಾಗ ಸ್ಟ್ರಾಟಜಿಕಲಿ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಒಂದು ಅಪ್ರೋಚನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ದ ಡೋನ್ ರೋ ಡಾಕ್ಟ್ರೈನ್ ಅ ಬ್ರೋಕನ್ ಇಂಟರ್ನ್ಯಾಷನಲ್ ಆರ್ಡರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪಾಲಿಟಿಕ್ಸ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಗಮನ ಹರಿಸ್ಬೋದು. ಈ ಮೊದಲು ಇರುವಂತಹ ಒಂದು ಡೋನ್ ರೋ ಸಿದ್ಧಾಂತವನ್ನು ಸಹ ಆಥರ್ ಅವರು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 1823ರಲ್ಲಿ ಮೋನ್ರೋ ಅಂತಕ್ಕಂಥ ಒಬ್ಬ ನಾಯಕ ಇರ್ತಾರೆ. ಇವರು ಕಂಪ್ಲೀಟಾಗಿ ವೆಸ್ಟರ್ನ್ ಹೆಮಿಸ್ಪಿಯರಲ್ಲಿ ಒಂದು ಡಾಮಿನೆನ್ಸನ್ನು ತೋರಿಸೋದು, ಅಂದರೆ US ಕಂಪ್ಲೀಟಾಗಿ ಡಾಮಿನೆಂಟ್ ಇದೆ ಅನ್ನುವಂಥ ರಿಫ್ಲೆಕ್ಷನ್ನ ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಇವಾಗ ಡೊನಾಲ್ಡ್ ಟ್ರಂಪ್ ಅವರ ಒಂದು ಪ್ರೆಸೆನ್ಸ್ನಿಂದಾಗಿ
ಡೋನ್ರೋ ಅಂತಕ್ಕಂಥ ಟರ್ಮನ್ನು ಆಥರ್ ಅವರು ಇಲ್ಲಿ ಇನ್ವೆಂಟ್ ಮಾಡಿದ್ದಾರೆ. ಡೋನ್ರೋ ಡಾಕ್ಟ್ರೈನ್ಗೆ ಸಂಬಂಧಪಟ್ಟಂತೆ ಇವರ ಒಂದು ಆ್ಯಕ್ಷನ್ಗಳು ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಅನ್ರೆಸ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿದೆ ಅಂತ ಗಮನ ಹರಿಸ್ಬೋದು. ಸೊ ನಿಮಗೆಲ್ಲ ಗೊತ್ತಿದೆ, ವೆನೆಜುಲಾದ ಪ್ರೆಸಿಡೆಂಟ್ ಅವರನ್ನು ನಿಕೋಲಸ್ ಮದುರೋ ಅವರನ್ನು ಅಬ್ಡಕ್ಟ್ ಮಾಡಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ಬೋದು. ಇದರಿಂದ ಗೊತ್ತಾಗುತ್ತೆ ಬೇರೆ ರಾಷ್ಟ್ರಗಳಿಗೂ ಇದೊಂದು ಎಕ್ಸಾಂಪಲ್ ಆಗುತ್ತೆ, ಹೇಗೆ ಒಂದು ರಾಷ್ಟ್ರದ ಸಾರ್ವಭೌಮತ್ವವನ್ನು ನಾವು ವೈಲೇಟ್ ಮಾಡ್ತಾ ಇದ್ದೀವಿ. ಓಪನ್ ಆಗೇ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಒಂದು ಸವರ್ನಿಟಿ ವೈಲೇಟ್ ಆಗಿದೆಯಲ್ಲ, ವೆನೆಜುಲಾದ ಒಂದು ಅಧಿಕಾರಕ್ಕೆ ಧಕ್ಕೆಯನ್ನು ತರುವಂಥದ್ದಾಗಿರ್ಬೋದು. ಇದರಿಂದ ಗೊತ್ತಾಗುತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಲಾನ್ನು ಕ್ವಶನ್ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಸಹ ಎಲ್ಲೂ ಇಲ್ಲ. ಸೊ ಇದೊಂದು ನಾರ್ಮ್ ಆಗಿ ಕ್ರಿಯೇಟ್ ಆಗ್ತಾ ಇರೋದನ್ನು ನೋಡ್ಬೋದು. ಇದನ್ನು ಕಲಿತಕ್ಕಂಥ ಬೇರೆ ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ ಇವಾಗ ನಾವು ಚೈನಾವನ್ನು ತೆಗೆದುಕೊಂಡಾಗ US ಈ ರೀತಿಯಾಗಿ ಓಪನ್ ಆಗಿ ಮಾಡ್ತಾ ಇದೆ ಅಂದಾಗ ಚೈನಾ ಏನು ಮಾಡ್ಬೋದು, ತೈವಾನ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗಿರುವಂಥ ಆ್ಯಕ್ಷನ್ ತೆಗೆದುಕೊಳ್ಬೋದು. ಇದು ಎನ್ಕರೇಜ್ಮೆಂಟ್ ಮಾಡ್ದಂಗೆ. ಈವನ್ ರಷ್ಯಾನೂ ಸಹ ಬೇರೆ ರಾಷ್ಟ್ರಗಳನ್ನು ತನ್ನೊಳಗೆ ತರಬೇಕು, ನೇಬರ್ಹುಡ್ ಕಂಟ್ರಿ ಮೇಲೂ ಸಹ ಕ್ಲೇಮ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವಾಗ ಉಕ್ರೇನ್ಗೆ ಸಂಬಂಧಪಟ್ಟಂತೆ ಕ್ರೈಸಿಸ್ ನೋಡ್ತಾ ಇದ್ದೀವಿ, ಬೇರೆ ಒಂದು ರಾಷ್ಟ್ರವನ್ನು ಸಹ ಕ್ಲೇಮ್ ಮಾಡ್ತಾ ಹೋಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇದು ಎಲ್ಲರಿಗೂ ಸಹ ಒಂದು ಓಪನ್ ಆಗಿ ಸಜೆಷನನ್ನು ಕೊಟ್ಟಂಗೆ ಆಗಿದೆ, ಪ್ರೊವೋಕ್ ಮಾಡ್ದಂಗೆ ಆಗಿದೆ, ಎನ್ಕರೇಜ್ಮೆಂಟನ್ನು ಮಾಡ್ದಂಗೆ ಆಗಿದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ, ಓಕೆ, ನ್ಯಾಷನಲ್ ಲೆವೆಲಲ್ಲಿ ಒಂದು ಸೆಕ್ಯೂರಿಟಿ ಸ್ಟ್ರಾಟಜಿ ಅಂತ ಬಂದಾಗ ಯಾವ ರೀತಿಯಾಗಿ ಡಾಮಿನೆನ್ಸನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ ಟ್ರಂಪ್ ಅವರು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇದರೊಂದಿಗೆ ಬೇರೆ ಕಂಟ್ರಿಗಳು ಏನಾದರೂ ಮಿಲಿಟರಿ ಎಕ್ಸೆಸ್ಸನ್ನು ಹೊಂದಿದರೆ ಅದನ್ನು ಸಹ ಡಿನೈಲ್ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ದೀವಿ. ಟ್ರಂಪ್ ಅವರ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ, ಸೆಕ್ಯೂರಿಟಿ ಆಧಾರದ ಮೇಲೆ ಗ್ರೀನ್ಲ್ಯಾಂಡನ್ನು ಅಕ್ವೈರ್ ಮಾಡಬೇಕು, ಕ್ಯೂಬಾವನ್ನು ಅಕ್ವೈರ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಕೊಲಂಬಿಯಾ, ಮೆಕ್ಸಿಕೋ ಎಲ್ಲವನ್ನು ಅಕ್ವೈರ್ ಮಾಡಬೇಕು ಅನ್ನುವಂಥ ಒಂದು ಆ್ಯಕ್ಷನ್ ಪಾಸಿಬಲಿ ಇದೆ. ಮುಂದೆ ಫ್ಯೂಚರ್ ಡೇಸಲ್ಲಿ ಅಕ್ವೈರ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಇದು ರಿಫ್ಲೆಕ್ಷನ್ ತೋರಿಸ್ತಾ ಇದೆ. ಟ್ರಂಪ್ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ಆ್ಯಕ್ಷನ್ಸ್ಗಳು ಗ್ಲೋಬಲ್ ಲೆವೆಲಲ್ಲಿ ಒಂದು ಎಕ್ಸಾಂಪಲ್ಸನ್ನು ಯಾವ ರೀತಿಯಾಗಿ ಸೆಟಪ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೌತ್ ಏಷ್ಯಾದಲ್ಲಿ ಬಂದಾಗ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಹಾಗೂ ಬಾರ್ಡರ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳನ್ನು ನಾವು ಜನರಲಿ ಇಲ್ಲಿ ಕೇಳ್ತೇವೆ. ಈವನ್ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ರಿಲೇಟೆಡ್ ಇರ್ತಕ್ಕಂಥ ಗ್ರೂಪ್ಗಳಿದ್ದಾವೆ. ಇದು ಏನು ರಿಫ್ಲೆಕ್ಟ್ ಮಾಡುತ್ತೆ, ರೀಜ್ನಲ್ ಸ್ಟೆಬಿಲಿಟಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ಪಾಕಿಸ್ತಾನ ಅಂತ ಬಂದಾಗ ಅಲ್ಲಿನೂ ಸಹ ಮಿಲಿಟರಿ ಡಾಮಿನೆನ್ಸನ್ನು ನಾವು ಗಮನಿಸ್ತಾ ಇದ್ವಿ. ಇಲ್ಲಿ US ಒಂದು ಸಪೋರ್ಟನ್ನು ಕಾಣ್ತಾ ಇದ್ವಿ, ಪಾಕಿಸ್ತಾನ್ಗೆ US ಸಪೋರ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ರೀಜ್ನಲ್ ಲೆವೆಲಲ್ಲಿ ಅದು ಯಾವ ರೀತಿ ಅಂತ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಯಾರಿಗೆ ಸಪೋರ್ಟ್ ಮಾಡ್ತಾ ಇದೆ. ಈವನ್ ಬಾಂಗ್ಲಾದೇಶದಲ್ಲೂ ಸಹ ಸ್ವಲ್ಪ ಅನ್ರೆಸ್ಟ್ ಕಂಡೀಷನ್ ಇದೆ, ಸಾಕಷ್ಟು ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಅಲ್ಲಿ ರೀಸೆಂಟ್ಲಿ ಪೊಲಿಟಿಕಲಿ ಅನ್ಸರ್ಟನ್ ಸಿಚುವೇಷನನ್ನು ನೋಡ್ತಾ ಇದ್ವಿ. ರೀಜ್ನಲ್ ಲೆವೆಲಲ್ಲಿ ಇಷ್ಟೊಂದು ಸ್ಟೆಬಿಲಿಟೀಸ್ಗಳನ್ನು ನಾವು ಕಾಣುವಂಥ ಹಂತದಲ್ಲಿ ಇವಾಗ ಒಬ್ರು ಯಾರಾದರೂ ಲೀಡರ್ ಇರಬೇಕಲ್ಲ, ದೊಡ್ಡಣ್ಣ ಅಂತ ಅನಿಸ್ಕೊಳ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಪರಿಸ್ಥಿತಿ ಅಂತ ನಾವು ಗಮನ ಹರಿಸಬೇಕು. ಇಲ್ಲಿ ನೋಡಿ, ಚೈನಾನೂ ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಡ್ವಾಂಟೇಜನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ವೈ? ಬಿಕಾಸ್ ಇವಾಗ US ಎಷ್ಟೇ ಟಾರಿಫನ್ನು ಹಾಕಿದರೂ ಸಹ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅವ್ರ ಹತ್ರ ಇದೆ. ಹಾಗೂ ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಮತ್ತೆ ಅಪ್ಗ್ರೇಡ್ ಮಾಡುವಂಥ ಸಾಧ್ಯತೆ ಇದೆ. ಅಗೇನ್ ಅವರು ರೇರ್ ಅರ್ತ್ ಮೆಟಲ್ ನಡಿನಲ್ಲಿ ಕಂಟ್ರೋಲನ್ನು ಹೊಂದಿದ್ದಾರೆ ಗ್ಲೋಬಲ್ ಸಪ್ಲೈ ಅಂತ ಬಂದಾಗ. ಹಾಗಾಗಿ ಅವ್ರಿಗೆ ಅಷ್ಟೊಂದು ಶಾಕ್ ಆಗೋದಿಲ್ಲ ಅವರು ಏನೇ ಆ್ಯಕ್ಷನ್ ತೆಗೆದುಕೊಂಡಾಗ ಅಂತ ಗಮನಿಸ್ಬೋದು. ಆದರೆ ಭಾರತದ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸಿದಾಗ ನಾವು ರಷ್ಯಾದೊಂದಿಗೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಆಸ್ಪೆಕ್ಟ್ ಏನಿದೆಯಲ್ಲ, ಇದು ತುಂಬ ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ. ಈವನ್ US ಪಾಕಿಸ್ತಾನದೊಂದಿಗೆ ಇರೋದು ಸಹ ಒಂದು ಪ್ರಾಬ್ಲಮೆಟಿಕ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸಪ್ಲೈ ಚೈನ್ ಡಾಮಿನೆನ್ಸನ್ನು ಸಹ ನಾವು ತೋರಿಸಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಇಲ್ಲಿ ನೋಡಿ, ಚೈನಾ ಹೆಚ್ಚು ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಕಂಟ್ರೋಲಿಂಗನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಡಿಪ್ಲೊಮೆಟಿಕ್ ಸ್ಪೇಸ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂತಂದರೆ, ಒಂದೆಡೆ US ಸ್ಟ್ರಾಂಗ್ ಆಗಿರ್ಬೋದು, ಚೈನಾ ಇರ್ಬೋದು, ಇನ್ನೊಂದೆಡೆ ರಷ್ಯಾನೂ ಸಹ ತನ್ನ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಕೋರ್ ಆರ್ಗ್ಯುಮೆಂಟ್ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಇವಾಗ ಪ್ರಸ್ತುತವಾಗಿ ನಾವು ರೂಲ್ ಬೇಸ್ಡ್ ಆರ್ಡರ್ ನಡಿನಲ್ಲಿ ಹೋಗ್ತಾ ಇಲ್ಲ. ಓಕೆ, ಪವರ್ ಬೇಸ್ಡ್ ಆರ್ಡರ್ ಇವಾಗ ನಡೀತಾ ಇದೆ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಆರ್ಡರ್ ಯಾವ ರೀತಿಯಾಗಿ ಬ್ರೇಕ್ ಡೌನ್ ಆಗಿದೆ ಅಂತಂದರೆ, ಯಾವುದೇ ರೀತಿಯಂಥ ಫ್ರೇಮ್ವರ್ಕನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ಇಲ್ಲಿ ಫಾಲೋನೇ ಮಾಡ್ತಾ ಇಲ್ಲ. ಸೊ ಇಂಟರ್ನ್ಯಾಷನಲ್ ಲೆವೆಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳು ತನ್ನ ಒಂದು ರೆಲೆವೆನ್ಸನ್ನು ಆಲ್ರೆಡಿ ಕಳೆದುಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ನಾವು ಪವರ್ ಬೇಸ್ಡ್ ಆರ್ಡರನ್ನು ಕಾಣ್ತಾ ಇದ್ದೀವಿ ಅಂತ. ಇದರಿಂದ ಸಾಕಷ್ಟು ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡ್ಬೋದು. ಕನೆಕ್ಟಿವಿಟಿ ಪ್ರಾಬ್ಲಮ್ಸ್ಗಳಾಗ್ತವೆ, ಆಮೇಲೆ ಟೆರರಿಸಮ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ ಆಗುತ್ತೆ, ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ ಆಗುತ್ತೆ, ಈ ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ. ಇವೆಲ್ಲವನ್ನು ನಾವು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ದ EV ಬೂಮ್ ಈಸ್ ಎಕ್ಸಲರೇಟಿಂಗ್ ಅ ಕಾಪರ್ ಕ್ರಂಚ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಇಂಪಾರ್ಟೆಂಟ್ ಮಿನರಲ್ಸ್ ಆ್ಯಂಡ್ ರಿಸೋರ್ಸ್ನ ಆಧಾರದ ಮೇಲೆ, ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೆ, ಈ ಒಂದು ರಿನ್ಯೂಬಲ್ ಎನರ್ಜಿ ಅಂತ ಬಂದಾಗ ಟೆಕ್ನಾಲಜಿ ಟ್ರಾನ್ಸಿಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಂಥ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ಕಾಪರ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟನ್ನು ನಾವು ಇಲ್ಲಿ ಕಾಣ್ಬೋದು.
ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಡಿನಲ್ಲಿ ನಾವು ನಾರ್ಮಲ್ ಎಂಜಿನನ್ನು ಕಂಪೇರ್ ಮಾಡಿದಾಗ 4 to 5 times ಮೋರ್ ಕಾಪರನ್ನು ಯೂಸ್ ಮಾಡುವಂಥ ಒಂದು ಕಂಡೀಷನ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ಕಾಪರ್ ಇಂಪಾರ್ಟೆಂಟ್ ಇಲ್ಲಿ, ಬಿಕಾಸ್ ಕಾಪರನ್ನು ಬ್ಯಾಟ್ರೀಸ್ ನಡಿಯಲ್ಲಿ, ಮೋಟಾರ್ ನಡಿನಲ್ಲಿ ವೈರಿಂಗ್ ಮಾಡುವಾಗ ಅಥವಾ ಚಾರ್ಜಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಯೂಸ್ ಮಾಡ್ತಾರೆ. ಪವರ್ ಗ್ರಿಡ್ ನಡಿನಲ್ಲೂ ಸಹ ಯೂಸ್ ಮಾಡೋದನ್ನು ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಕಾಪರ್ನ ಇಂಪಾರ್ಟೆನ್ಸನ್ನು ನಾವಿಲ್ಲಿ ನೋಡ್ಬೋದು. ಗ್ಲೋಬಲ್ ಲೆವೆಲಲ್ಲಿಯೂ ಸಹ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಒಂದು ಇಂಪಾರ್ಟೆನ್ಸು ಜಾಸ್ತಿ ಆಗಿದೆ. ಹಾಗಾಗಿ ಇದರ ಸೇಲು ಸಹ ಜಾಸ್ತಿ ಆಗಿರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಕಾಪರ್ನ ಇಂಪಾರ್ಟೆನ್ಸನ್ನು ಕನೆಕ್ಟ್ ಮಾಡ್ಬೋದಲ್ವ. ಕಾಪರ್ ಸಪ್ಲೈ ಚೆನ್ನಾಗಿರಬೇಕು, ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತಂದರೆ ಸಪ್ಲೈ ಚೈನ್ ನಡಿನಲ್ಲೂ ಸಹ ನಾವು ಲ್ಯಾಗ್ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು ಅಂತಂದರೆ, ಸೊ ಇವಾಗ ಕಾಪರ್ ರಿಲೇಟೆಡ್ ಇರುವಂತಲೇ ನಾವು ತೆಗೆದುಕೊಳ್ಳುವಂಥದ್ದಾದರೆ ಓರ್ ಗ್ರೇಡ್ ಇವಾಗ ಡಿಕ್ಲೈನ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕ್ವಾಲಿಟಿ ಆಫ್ ಓರು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎನ್ವಿರಾನ್ಮೆಂಟ್ ಲೆವೆಲಲ್ಲಿ ಒಂದು ರೆಸ್ಟ್ರಿಕ್ಷನ್ಸನ್ನು ಕಾಣ್ತಾ ಇದ್ದೀವಿ, ಬಿಕಾಸ್ ಆಫ್ ಸೀಸನಲ್ ವೇರಿಯೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್, ಈ ರೀತಿಯಂಥ ಲಾಜಿಸ್ಟಿಕ್ ಆಧಾರದ ಮೇಲೂ ಸಹ ಪ್ರಾಬ್ಲಮನ್ನು ಫೇಸ್ ಮಾಡೋದಾಗಲಿ. ಇವಾಗ ಮೈನ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಅದನ್ನು ಡೆವಲಪ್ ಮಾಡಬೇಕು ಅಂತಂದರೆ 10 ರಿಂದ 15 ವರ್ಷದ ಒಂದು ಸೈಕಲನ್ನು ನಾವು ಕಾಣ್ತೇವೆ. ಹೊಸದಾಗಿ ಏನಾದರೂ ಮಿನರಲ್ ಪತ್ತೆ ಆದರೆ ಅಲ್ಲಿ ನಾವು ಮೈನಿಂಗ್ ಆ್ಯಕ್ಟಿವಿಟೀಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿರುವಂಥ ಸೈಕಲನ್ನು ನೋಡ್ಬೋದು. ಸೊ ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಒಂದು ಕಾಪರ್ ಡೆಫಿಸಿಟ್ ಇದೆ. 2026 ಕಾಪರ್ ಡೆಫಿಸಿಟ್ನ ಆಧಾರದ ಮೇಲೆ ನಾವು ನೋಡಿದಾಗ EV ಪ್ರೈಸಸ್ಗಳು ಏನಾಗ್ಬೋದು, ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈವನ್ ಚಾರ್ಜಿಂಗ್ ರಿಲೇಟೆಡ್ ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಸೆಟಪ್ ಮಾಡಬೇಕು ಅಂತಂದ್ರೂ ಸಹ ಅಲ್ಲಿ ಕಾಸ್ಟ್ ಆಗುವಂಥ ಒಂದು ಸಾಧ್ಯತೆ ಇದೆ. ಇದರಿಂದ ಏನು ರಿಸಲ್ಟ್ ಆಗುತ್ತೆ, ಇಂಪಾರ್ಟೆನ್ಸ್ ಏನಿದೆ ಇಲ್ಲಿ ಅಂತಂದರೆ ಡಿಕಾರ್ಬನೈಜೇಷನ್ಗೆ ಸಂಬಂಧಪಟ್ಟಂತೆ ಇದು ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಅಂದರೆ ಎಮಿಷನ್ ರಿಡಕ್ಷನ್ ಮಾಡೋದನ್ನು ನಾವು ಗಮನ ಹರಿಸ್ಬೋದು. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂಥ ಜಿಯೋ ಪೊಲಿಟಿಕ್ಸ್ ಇದೆ. ಈ ಒಂದು ಹಂತದಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಿಸಿದಂಥ ಕಾಂಪಿಟೇಷನ್ ಮಾಡ್ತಕ್ಕಂಥವ್ರು ಯಾರು? ಡೆಫಿನೆಟ್ಲಿ ಚೈನಾದವರು ಗ್ಲೋಬಲ್ ಲೆವೆಲಲ್ಲಿ ಒಂದು ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. EV ಮ್ಯಾನುಫ್ಯಾಕ್ಚರಿಂಗ್ ನಡಿನಲ್ಲಿ ಅವರು ಡಾಮಿನೆನ್ಸನ್ನು ತೋರಿಸ್ಬೋದು. ಬ್ಯಾಟರಿ ಪ್ರೊಡಕ್ಷನಲ್ಲೂ ಸಹ ಡಾಮಿನೆನ್ಸನ್ನು ತೋರಿಸ್ಬೋದು. ಕಾಪರ್ ಕನ್ಸಂಪ್ಷನ್ ಅಂತ ಬಂದಾಗ ಸಹ ಅವರು ಡಾಮಿನೇಷನನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇದೆ, ಬಿಕಾಸ್ ಅವರು ಹೆಚ್ಚು ರೇರ್ ಅರ್ತ್ ಮೆಟಲ್ಸ್ಗಳನ್ನು ಅಥವಾ ಇಂಪಾರ್ಟೆಂಟ್ ಮಿನರಲ್ಸ್ಗಳನ್ನು ಹೊಂದಿದ್ದಾರೆ ಅಂತಲೇ ಗಮನ ಹರಿಸುವಂಥದ್ದು. ಈ ಒಂದು ಹಂತದಲ್ಲಿ ಚೈನಾ ಗ್ಲೋಬಲ್ ಲೆವೆಲಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ ಪ್ರೈಸಿಂಗ್ ಮತ್ತು ಸಪ್ಲೈ ಚೈನನ್ನು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಹೆಚ್ಚಾಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ಇಲ್ಲಿ ಭಾರತ ಮತ್ತು ವಿಯೆಟ್ನಾಂಗೆ ಒಂದು ಆಲ್ಟರ್ನೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ನ ಇಂಪಾರ್ಟೆನ್ಸ್ ಅಂತ ಬಂದಾಗ ನಾವು ಚೈನಾದೊಂದಿಗೆ ಸರಿಯಾದಂಥ ಒಂದು ರಿಲೇಷನ್ ಸಹ ಹೊಂದಬೇಕು, ಬಿಕಾಸ್ ಆಫ್ ಮಿನರಲ್ ಎಕ್ಸಸ್ ಆಸ್ಪೆಕ್ಟ್ ಅಂತ ಗಮನ ಹರಿಸುವಂಥದ್ದು. ಆಥರ್ ಇಲ್ಲಿ ಎಂಫಸಿಸ್ ಮಾಡ್ತಾ ಇರೋದು ಚೈನಾ 1+ ಸ್ಟ್ರಾಟಜಿ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. US ಡಾಮಿನೆನ್ಸ್, ಯುರೋಪಿಯನ್ ಯೂನಿಯನ್ ಇವೆಲ್ಲವ ಡಾಮಿನೆನ್ಸನ್ನು ತೆಗೆದು ಹಾಕೋದ್ರ ಮುಖಾಂತರ ಚೈನಾ ಪ್ಲಸ್ ಅಂದರೆ ಚೈನಾ 1+ ಅನ್ನುವಂಥ ಸ್ಟ್ರಾಟಜಿ. ಬಿಕಾಸ್ ಪ್ರಸ್ತುತವಾಗಿ ಏನು ರಿಕ್ವೈರ್ಮೆಂಟ್ಸ್ ಇದೆ, ಗ್ಲೋಬಲ್ ಲೆವೆಲಲ್ಲಿ ಟ್ರೇಡ್ ವಾರ್ ನಡೀತಾ ಇದೆ, ಬಟ್ ಸಪ್ಲೈಯರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದಾಗ ನಾವು ಯಾವ ರೀತಿಯಾಗಿ ಪುಷ್ ಮಾಡ್ಬೋದು. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಒಂದು ಇಂಪಾರ್ಟೆನ್ಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ. ಇವಾಗ ಯಾವುದೇ ರಾಷ್ಟ್ರದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಆಯಿಲ್ ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಇದರಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಎಮಿಷನ್ ಕಟ್ಟನ್ನು ಸಹ ಅವ್ರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ EV ರಿಲೇಟೆಡ್ ಇರುವಂತೆ ಮ್ಯಾನುಫ್ಯಾಕ್ಚರಿಂಗನ್ನು ಬೂಸ್ಟ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್. ಪ್ರಸ್ತುತವಾಗಿರುವಂಥ ಒಂದು ಚಾಲೆಂಜಸನ್ನು ಅಡ್ರೆಸ್ ಮಾಡಬೇಕು. ಬ್ಯಾಟರಿ ರಿಲೇಟೆಡ್ ಇರತಕ್ಕಂಥ ಕಾಸ್ಟ್ ಇರುತ್ತೆ, ಹಾಗೂ ಚಾರ್ಜಿಂಗ್ ರಿಲೇಟೆಡ್ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಕಾಣ್ತಾ ಇದ್ದೀವಿ. ಮಿನರಲ್ಸ್ಗಳ ಒಂದು ಡಿಪೆಂಡೆನ್ಸಿನೂ ಇರುತ್ತೆ, ಬೇರೆ ರಾಷ್ಟ್ರದಿಂದ ಮಿನರಲ್ಸ್ಗಳನ್ನು ತರಬೇಕಾಗಿರುವಂಥ ಒಂದು ಸ್ಥಿತಿಗತಿ ಇರುತ್ತೆ. ಸೊ ಆಂತರಿಕವಾಗಿರ್ತಕ್ಕಂಥ ಒಂದು ಉತ್ಪನ್ನ ಡೆಫಿನೆಟ್ಲಿ ನಮ್ಮ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುತ್ತೆ. ಪಾಲಿಸಿ ಲೆವೆಲಲ್ಲೂ ಸಹ ಸಪೋರ್ಟ್ ಮಾಡಬೇಕು. ಫೇಮ್ ಯೋಜನೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಇದೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ PLI ಇಂಪಾರ್ಟೆಂಟ್ ಸ್ಕೀಮನ್ನು ನಾವು ಗಮನ ಹರಿಸ್ಬೋದು. ಇಲ್ಲಿ ಮಿಸ್ಸಿಂಗ್ ಲಿಂಕ್ ಏನಿದೆ, ಮಿನರಲ್ಗೆ ಸಂಬಂಧಪಟ್ಟಂಥ ಒಂದು ಸೆಕ್ಯೂರಿಟಿ ಚಾಲೆಂಜನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಎಕೋಸಿಸ್ಟಮಲ್ಲಿ ನಾವು ಹೆಚ್ಚು ರೀಸೈಕಲ್ ಮಾಡೋದ್ರ ಮುಖಾಂತರ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ಬೋದು. ಬೇಸಿಕಲಿ ಆಥರ್ ಅವರ ಒಂದು ಕೋರ್ ಇಂಟೆನ್ಷನ್ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂಥ ಮಿನರಲ್ ಚಾಲೆಂಜಸನ್ನು ನಾವು ಅಡ್ರೆಸ್ ಮಾಡೋದ್ರ ಮುಖಾಂತರ ಟೆಕ್ನಾಲಜಿ ಲೆವೆಲಲ್ಲಿ ಒಂದು ಟ್ರಾನ್ಸಿಷನನ್ನು ತರಬೋದು. ಇದರಿಂದ ನಾವು ಏನು ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ, ಎಮಿಷನ್ ರಿಲೇಟೆಡ್ ಇರುವಂತೆ ಆಗಿರ್ಬೋದು, ಅಥವಾ ನಾವು ಯಾವುದೇ ರಾಷ್ಟ್ರದೊಂದಿಗೆ ಡಿಪೆಂಡೆನ್ಸಿಯನ್ನು ತೋರಿಸಬಾರದು ಅಂತಂದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನನ್ನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಏನೇನು ಬಾಟಲ್ ನೆಕ್ ಇದೆ ಅಂದರೆ ಕಾಪರ್ ರಿಲೇಟೆಡ್ ಇರತಕ್ಕಂಥ ಬಾಟಲ್ ನೆಕ್ಕನ್ನು ಇವರು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಆಗಬಹುದು ಮುಂದಿನ ಒಂದು ದಿನಗಳಲ್ಲಿ ವೆನ್ ಇಟ್ ಕಮ್ಸ್ ಟು ದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನುವಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು.
ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದ ಗವರ್ನರ್ ಅಂತ ಮೆನ್ಷನ್ ಮಾಡಿದ್ದಾರೆ. 4 ಆಪ್ಷನ್ಸ್ಗಳಿದ್ದಾವೆ. ಆಪ್ಷನ್ ಎ ಅಂತ ಬಂದಾಗ ಅಪಾಯಿಂಟಿಂಗ್ ದ ಅಡ್ವೊಕೇಟ್ ಜನರಲ್, ಆಪ್ಷನ್ ಬಿ ಸಮಾನಿಂಗ್ ದ ಸ್ಟೇಟ್ ಲೆಜಿಸ್ಲೇಚರ್, ಆಪ್ಷನ್ ಸಿ ನಡೆಯಲ್ಲಿ ರಿಸರ್ವಿಂಗ್ ಅ ಬಿಲ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್, ಆಪ್ಷನ್ ಡಿ ನಲ್ಲಿ ಲೇಯಿಂಗ್ ದ ಬಜೆಟ್ ಬಿಫೋರ್ ದ ಲೆಜಿಸ್ಲೇಚರ್. ಯಾವುದು ಡಿಸ್ಕ್ರಿಷನರಿ ಪವರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಏನೇ ಕನ್ಸರ್ನ್ ಇದ್ದರೂ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.